ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ನಾರಾಯಣ್ ಬಿ ಎ ಅವರಿದ್ದಾರೆ. ಇವರು ಸೀತೂರು ಗ್ರಾಮ, ಎನ್ಆರ್ಪುರ ತಾಲೂಕಾ ಹಿರಿಯ ಪ್ರಗತಿಶೀಲ ರೈತರಿದ್ದಾರೆ. ಪ್ರಮುಖವಾಗಿ ಇವರು ಕಡಿಮೆ ಜಮೀನಿನಲ್ಲಿ 26 ಬಗೆಯ ಒಂದು ಬೆಳೆಗಳನ್ನ ಬೆಳೀತಾರೆ. ಜೊತೆಗೆ ಜೇನು ಕೃಷಿ, ಡೈರಿ, ನರ್ಸರಿ, ಆಮೇಲೆ ಎರೆಹುಳು ಸಾಕಾಣಿಕೆ ಮತ್ತು ಗೊಬ್ಬರ ತಯಾರಿಕೆ ಕೂಡ ಮಾಡ್ತಾರೆ. ಜೊತೆಗೆ ಜೇನು, ಎರೆಹುಳು ಗೊಬ್ಬರ, ಸಾವಯವ ಕೃಷಿ ಕುರಿತು ತರಬೇತಿ ಕೂಡ ಇವರು ಅಕ್ಕಪಕ್ಕದ ರೈತರಿಗೆ, ಆಮೇಲೆ ಯಾರು ಇಚ್ಛೆಯುಳ್ಳವರಿದ್ದಾರೆ ತರಬೇತಿ ಅಂದರೆ ಹೆಚ್ಚಿನ ಒಂದು ಮಾಹಿತಿ ಪಡ್ಕೊಂಡು ನಾವು ಕೂಡ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥವ್ರಿಗೆ ಇವರು ಮಾದರಿಯಾಗಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ನಾರಾಯಣ ಅವರೇ. ನಮಸ್ಕಾರ. ಹೇಳಿ, ತಮ್ಮ ಒಂದು ಕೃಷಿಯ ಅನುಭವದ ಒಂದು ಕಿರು ಪರಿಚಯದೊಂದಿಗೆ. ನಾನು ಚಿಕ್ಕಂದಿನಲ್ಲಿರಬೇಕಾದ್ರೇ ನನಗೆ ಅಗ್ರಿಕಲ್ಚರ್ ಬಗ್ಗೆ ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ ಮಾಡ್ತಾ ಇದ್ದಿದ್ದರಿಂದ ಆವಾಗಿಂದನೂ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆವಾಗಿಂದನೂ ನನಗೆ ಯಾಕೋ ಸಾವಯವದ ಬಗ್ಗೆ ತುಂಬ ಒಲವು ಇತ್ತು ಚಿಕ್ಕಂದಿನಿಂದಲೂ ಸಹ. ಇದಕ್ಕೆ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ 1900 ಅಂದರೆ 60ರ ದಶಕದಲ್ಲಿ ರಾಸಾಯನಿಕ ಗೊಬ್ಬರಗಳು ಭೂಮಿಗೆ ಬಂದು, ರಾಸಾಯನಿಕ ಗೊಬ್ಬರ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಯೋಚನೆ ಮಾಡಿದ್ವಿ. ಯಾಕೆಂದ್ರೆ ಅವಾಗ ಬೇಕಾಗಿತ್ತು ಅನ್ನೋದಕ್ಕಿಂತನೂ ಅವಾಗ ಏನಾಯ್ತು ಅಂದ್ರೆ, ಅದು ಬಂದಿರುವಂಥದ್ದೇ ಯುದ್ಧದ ಸಮಯದಲ್ಲಿ ಆಹಾರಗಳ ಕೊರತೆ ಆದಾಗ, ಆ ಯುದ್ಧದಲ್ಲಿ ಬಳಸುವಂತಹ ಕೆಮಿಕಲ್ ರಾಸಾಯನಿಕಗಳು ಭೂಮಿಗೆ ಬಿದ್ದಾಗ ಅದರಿಂದ ಚೆನ್ನಾಗಿ ಬೆಳೆ ಬಂತು. ಆ ಉದ್ದೇಶದಿಂದ ಅದು ಆವಾಗಿನ ಸರ್ಕಾರಗಳು ಆಹಾರ ಬೆಳೆಗಳು ಕಡಿಮೆ ಇದೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂಥದ್ದು. ಅದು ಏನಾಗ್ತಾ ಇತ್ತು ಅಂದರೆ, ಯಾವುದೇ ಬೆಳೆ ಆಗಲಿ ಸಡನ್ ಆಗಿ ಭೂಮಿಗೆ ಬಿದ್ದಾಗ ಜಾಸ್ತಿ ಬೆಳೆ ಬರುತ್ತೆ ಅಂತಂದರೆ ಅದರಿಂದ ತೊಂದರೆಗಳಿದೆ. ಇದನ್ನು ನಾವು ಯೋಚನೆ ಮಾಡಿದವಾಗ ನಮಗೆ ರಾಸಾಯನಿಕಗಳಿಗಿಂತನೂ ಸಾವಯವನ್ನೇ ತುಂಬ ಒಳ್ಳೆಯದು ಅಂತೇಳಿ ಆವತ್ತಿಂದ ನಾನು ಇಲ್ಲಿವರೆಗೂ ಸಾವಯವದಲ್ಲೇ ಮುಂದುವರಿದ್ದೀನಿ. ನಾನೇನಾಯಿತು, 1991 ನಾನು ಜಮೀನು ತಗೊಂಡಿರುವಂಥದ್ದು. ನಮ್ಮ ಅಣ್ಣ, ತಂದೆ ಎಲ್ಲರೂ ಒಟ್ಟಿಗೆ ಇದ್ದು ಬೇರೆ ಜಮೀನು ತಗೊಂಡ್ರು. ಆ ನಂತರ ನಾನು ಬೇರೆ ಕಡೆ ಜಮೀನು ತಗೊಂಡಾಗ 91ರಿಂದ ಇಲ್ಲಿವರೆಗೂ ಸಹ ನಾನು ಸಾವಯವದಲ್ಲೇ ಮುಂದುವರಿತಾ ಇದ್ದೀನಿ. ನನಗೆ ಸಾವಯವನೇ ಇಂಟ್ರೆಸ್ಟ್ ಇದೆ. ಇವತ್ತಿಗೂ ಸಹ ಸಾವಯವಕ್ಕೆ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ಉದ್ದೇಶ ನಮಗಿದ್ದೇ ಇದೆ. ನಮ್ಮ ಭೂಮಿ ಹಾಳಾಗಲ್ಲ ಅನ್ನೋ ಉದ್ದೇಶದಿಂದ ನಾನು ಸಾವಯವದಲ್ಲಿ ಮುಂದುವರಿತಾ ಇದ್ದೀನಿ. ಈಗ 26 ಬಗೆಯ ಬೆಳೆಗಳು ಅಂತ ಹೇಳಿದ್ರೆ ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇದು ತುಂಬಾ ಇಂಪಾರ್ಟೆಂಟು. ನಾನು ಮೊದಲನೇದಾಗಿ ಅಡಿಕೆ ತೋಟ ನಾನು ತಗೊಂಡಿರುವಂಥದ್ದು ಕೇವಲ ಅಡಿಕೆ ಇರುವಂಥ ತೋಟ. ಆವಾಗ ತೋಟಕ್ಕೆ ತುಂಬ ರೋಗಗಳು ಇವೆಲ್ಲ ಬರ್ತಾ ಇದ್ದು. ಆಮೇಲೆ ಸಾವಯವದ ಮೂಲ ಉದ್ದೇಶ ಏನಿದೆ ಅಂದರೆ, ಮೊದಲನೇದಾಗಿ ಸಾವಯವ ಬೆಳಿಬೇಕಾದ್ರೆ ಮುಚ್ಚಿಗೆ ತುಂಬ ಮುಖ್ಯ. ಮುಚ್ಚಿಗೆ ನಾವು ಹೊರಗಡೆಯಿಂದ ಬೇರೆ ಏನೋ ಸೊಪ್ಪು ಅಥವಾ ದರ್ಗೋ ಏನೋ ತಂದು ಹಾಕೋದಕ್ಕಿಂತನೂ ಆ ಮುಚ್ಚಿಗೆಯಿಂದನೂ ನಾವು ಲಾಭ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಬೆಳೆಗಳನ್ನು ತೋಟದೊಳಗಡೆ ಹಾಕ್ತಾ ಬಂದೆ. ಏಲಕ್ಕಿ ಹಾಕಿದೆ. ಆ ಏಲಕ್ಕಿಯ ತ್ಯಾಜ್ಯಗಳು ಅಡಿಕೆಗೆ, ಬೇರೆ ಬೆಳೆಗಳಿಗೆ ಬರುತ್ತೆ. ಆಮೇಲೆ ಬಾಳೆ ಹಾಕಿದೆ. ಬಾಳೆಯ ತ್ಯಾಜ್ಯಗಳು ಸಹ ಅಡಿಕೆಗೂ ತುಂಬ ಉಪಯೋಗ ಆಯಿತು. ಆಮೇಲೆ ಬಾಳೆಯಲ್ಲಿ ಪೊಟ್ಯಾಷಿಯಂ ಅಂಶ ಸಿಗುತ್ತೆ ಅನ್ನುವಂಥದ್ದು ನಮಗೆ ನೋಡಿದಾಗಲೇ ಸಿಗ್ತಾ ಇತ್ತು. ಹಾಗೆಯೇ ಕಾಳುಮೆಣಸು, ಬೇರೆ ಥರದಲ್ಲೂ ಕಾಳುಮೆಣಸು ಹಾಕಿದೆ ತೋಟದ ಮಧ್ಯದಲ್ಲಿ. ಆಮೇಲೆ ಕಾಫಿ ಹಾಕಿದೆ. ಹೀಗೇನೆ ತೋಟದ ಬಾರ್ಡ್ರ್ಗಳು ಬಿಸಿಲು ಬೀಳ್ತಾ ಇತ್ತು. ಅದಕ್ಕೆ ಯೋಚನೆ ಮಾಡಿಕೊಂಡು ಬಾರ್ಡ್ರ್ಗಳಿಗೆ ಬೆಳೆಯುವಂಥ ಬೆಳೆಗಳು ಏನೇನಿದೆ ಅಂತೇಳಿ ಲವಂಗ, ಜಾಯಿಕಾಯಿ, ಆಮೇಲೆ ಮೂಸಂಬೆ, ಹೀಗೆ ಮರಗಳು, ಹಲಸು, ಇಂಥ ಬೆಳೆಗಳನ್ನೆಲ್ಲ ಬಾರ್ಡ್ರ್ಗಳಿಗೆ ಹಾಕ್ತಾ ಬಂದೆ. ಹಾಗೆ ಹಾಕ್ತಾ ನನಗೆ ಅನಿಸ್ತು, ಬೇರೆ ಬೆಳೆಗಳಿಲ್ಲ ಇದ್ದಲ್ಲಿ ಅಡಿಕೆ ಚೆನ್ನಾಗಿ ಬರ್ತಾ ಇದೆ, ಕೋಕೋ ಇವೆಲ್ಲ ಇದ್ದಲ್ಲಿ, ಹಾಗಾದ್ರಿಂದ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋಣ ಅನ್ನೋ ಉದ್ದೇಶದಿಂದ ಇವತ್ತು ಸಹ ಎಲ್ಲ ಬೆಳೆಗಳನ್ನು ತೋಟದ ಮಧ್ಯದಲ್ಲಿ ಅರಿಶಿನ, ಶುಂಠಿ, ಸುವರ್ಣಗೆಡ್ಡೆ ಇಂಥ ಬೆಳೆಗಳನ್ನು ತೋಟದ ಮಧ್ಯದಲ್ಲಿ ಹಾಕ್ತಾ ಬಂದೆ. ಇವೇನಾಗ್ತಾ ಇತ್ತು ಅಂದರೆ, ಬೆಳೆಗಳ ಮಧ್ಯದಲ್ಲಿ ಗೆಡ್ಡೆ ಗೆಣಸುಗಳು ಏನು ಬರುತ್ತೋ ಅದು ಮೂಲ ಬೆಳೆ ಏನಿದೆಯೋ ಅದಕ್ಕೆ ಪೊಟ್ಯಾಷಿಯಂ ಅಂಶವನ್ನು ಒದಗಿಸುತ್ತೆ. ಆ ಕಾರಣದಿಂದ ಆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಬಂದೆ. ಹಾಗೆ ಪಕ್ಕದ ಸ್ವಲ್ಪ ಜಾಗ ಇದ್ದಾವ ಆವಾಗಿಂದನೇ ಪ್ರಾರಂಭದಿಂದನೇ ನರ್ಸರಿಗಳನ್ನು ಮಾಡ್ತಾ ಬಂದು, ಜೊತೆಗೆ ಇದರಿಂದನೂ ಸ್ವಲ್ಪ ಆದಾಯನೂ ಸಿಗ್ತಾ ಇತ್ತು. ಆಮೇಲೆ ಜೊತೆಗೆ ನಮ್ಮ ಕೆಲಸದವರು, ಇದು ಎಲ್ಲದಕ್ಕೂ ಕೆಲಸಕ್ಕೆ ಜನ ಬೇಕು, ಅವ್ರಿಗೆ ಕೆಲಸ ಇಲ್ಲದೆ ಇದ್ದಾಗ ನರ್ಸರಿಗಳು ಉಪಯೋಗ ಆಯಿತು. ಹಾಗಾದ್ರಿಂದ ನರ್ಸರಿಯನ್ನು ಅದರ ಜೊತೆಯಲ್ಲೇ ಮಾಡ್ತಾ ಬಂದೆ. ಆಮೇಲೆ ಜೇನಂತೂ ನಮಗೆ ರೈತ ಅಂತ ಆದ ತಕ್ಷಣ ಇವತ್ತು ಸಾಧಾರಣವಾಗಿ 60-70% ಪಾಲಿನೇಷನ್ ಜೇನಿನಿಂದನೇ ಆಗ್ಬೇಕು. ಹಾಗಾದ್ರಿಂದ ಜೇನು ನನಗೆ ಸಣ್ಣಲ್ಲಿಂದನೂ ನಾವು
ಕೂಡು ಕುಟುಂಬದಲ್ಲಿ ಇದ್ದಾಗಲೂ ಜೇನನ್ನು ಸಾಕ್ತಾ ಇದ್ದೆ. ಆಮೇಲೆ ಜೇನನ್ನ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಬಂದೆ. ಹಾಗೇನೆ ಜನಗಳ ಕಾಂಟ್ಯಾಕ್ಟ್ ಆದ ಹಾಗೂ ಜನಗಳ ಹೇಳಲಿಕ್ಕೆ ಶುರು ಮಾಡೋದ್ರಿಂದ ಇವೆಲ್ಲವನ್ನು ಟ್ರೈನಿಂಗನ್ನು ನಾನು ಕೊಡ್ತಾ ಬಂದೆ. ಹಾಗೆ ನನಗೆ ತೋಟಗಾರಿಕೆ ಇಲಾಖೆಯವರು ನಮಗೆ ತುಂಬ ಆವಾಗಿಂದನು ಬಯೋಡೈಜೆಸ್ಟ್ ಮಾಡಿದೆ. ನಾನು ಏನು ಮಾಡ್ತಾ ಇದ್ದೀನಿ, ಬಯೋಡೈಜೆಸ್ಟ್ ಅಲ್ಲೇ ಇವತ್ತಿಗೂ ಸಹ ಎರೆಹುಳುಗಳನ್ನು ಸಾಕ್ತಾ ಇದ್ದೀನಿ. ಅದರ ನೀರನ್ನು ತೋಟಕ್ಕೆ ಬಳಸ್ತಾ ಇದ್ದೀನಿ. ಇದುವರೆಗೆ ತೋಟದಲ್ಲಿ ಯಾವುದೇ ಮರದ ಬುಡ ಬಿಡಿಸಿಲ್ಲ ನಾನು. ಈ ಎಲ್ಲ ಕೆಲಸಗಳನ್ನು ಎರೆಹುಳುಗಳನ್ನು ಮಾಡೋದ್ರಿಂದ ಅದು ನನಗೆ ತುಂಬ ಲಾಭ ಅಂತ ಆಯಿತು. ಹಾಗಾದ್ರಿಂದ ಎರೆಹುಳನ್ನು ಸಾಕ್ತಾ ಬಂದೆ. ಆಮೇಲೆ ನಮಗೆ ಡೈರಿ ಅಂತೂ ಬೇಕೇ ಬೇಕು. ಜಾನುವಾರು ಇಲ್ಲ ಅಂತಂದರೆ ಯಾವ ರೈತನೂ ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರಿಂದ ಇದ್ರ ಜೊತೆಲಿ ಡೈರಿಯನ್ನು ಮಾಡ್ತಾ ಬಂದೆ. ಹಾಗಾಗಿ ಎಲ್ಲದೂ ರೈತ ಅಂತ ತಕ್ಷಣ ಹಿಂದೆ ಅದೇನೋ ಒಂದು ಗಾದೆ ಹೇಳ್ತಾ ಇದ್ರು, ಸನ್ಯಾಸಿ ಸಂಸಾರ ಅಂತ. ಹಾಗೆ ಎಲ್ಲವೂ ಸಹ ಇದ್ದರೆ ಭೂಮಿ ಚಂದ ಅಂತ ಹೇಳ್ಕೊಂಡು ಎಲ್ಲ ಬೆಳೆನ ಆಮೇಲೆ ಎಲ್ಲದನ್ನು ಮಾಡ್ತಾ ಬಂದ್ರ. ಈಗ ನರ್ಸರಿ ಅಲ್ಲಿ ಯಾವ್ದಾವ್ದು ನರ್ಸರಿ ಬೆಳೆಗಳನ್ನ ಅಂದರೆ ನರ್ಸರಿ ಸಸಿಗಳನ್ನ ತಾವು ವಿತರಣೆ ಮಾಡ್ತಾ ಇದ್ದೀರಿ ಮತ್ತೆ ಉತ್ಪನ್ನ ಮಾಡ್ತಾ ಇದ್ದೀರಿ? ನಾನು ಮುಖ್ಯವಾಗಿ ಅಡಿಕೆ ಆವಾಗಿಂದನೂ ಮಾಡ್ತಾ ಇದ್ದೆ, ಇವತ್ತಿಗೂ ಸಹ ಅಡಿಕೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕಾಫಿನೂ ಆವಾಗಿಂದನೂ ಮಾಡ್ತಾ ಇದ್ದೆ. ಏಲಕ್ಕಿ ಮಾಡ್ಕೊಡ್ತಾ ಇದ್ದೇನೆ. ಆದರೆ ಏಲಕ್ಕಿ ಇವತ್ತಿನ ಸಂದರ್ಭಕ್ಕೆ ಅಷ್ಟೊಂದು ಉಪಯುಕ್ತವಾದ ಬೆಳೆ ಅಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇವತ್ತು ಕಾಡು ಪ್ರಾಣಿಗಳು ತುಂಬಾ ಇದೆ ಹಳ್ಳಿಗಳಲ್ಲಿ. ಕಾಡು ಪ್ರಾಣಿಗಳು ಮಂಗ ಇಂಥವು ಏಲಕ್ಕಿ ತೆಗೆಯೋದ್ರಿಂದ ಏಲಕ್ಕಿ ಆದರೂ ಸಣ್ಣ ಪ್ರಮಾಣದಲ್ಲಿ ಏಲಕ್ಕಿ ನರ್ಸರಿನೂ ಮಾಡ್ತಾ ಇದ್ದೀನಿ. ಬೇರೆ ಹಣ್ಣುಗಳು ನಾನು ಏನೇನು ಬೆಳೀತಾ ಇದ್ದೀನಿ ಇವತ್ತು, ಸಪೋಟ ಆಗಲಿ, ಆಮೇಲೆ ಬಟರ್ ಫ್ರೂಟ್ ಅಂತೂ ತುಂಬಾನೇ ಡಿಮ್ಯಾಂಡ್ ಇದೆ. ಆಮೇಲೆ ಪಪ್ಪಾಯಿ ನಾನು ಬೆಳೀತಾ ಇದ್ದೀನಿ. ಹಾಗೆ ಪಪ್ಪಾಯಿಯ ಗಿಡಗಳನ್ನು ಮಾಡ್ತಾ ಇದ್ದೀನಿ. ಆ ಕೆಲವನ್ನ, ಆಮೇಲೆ ಲಿಂಬೆ ಇಂಥವನ್ನ ಸುಮಾರು ಜನ ಕೇಳ್ತಾ ಇದ್ದಾರೆ. ಅಂಥವನ್ನೆಲ್ಲ ಗಿಡಗಳನ್ನ ಮಾಡಿ ಕೇಳಿದವ್ರಿಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಈಗ ತಾವು ತಾಂತ್ರಿಕತೆ ಅಂತಂತಂದ್ರೆ ಈಗ ನವೀನ ತಾಂತ್ರಿಕತೆಗಳು ಯಾವ್ದ್ಯಾವ್ದು ಬಳಸ್ಕೊಂಡಿದ್ದೀರಿ ಈ ಒಂದು ಬೆಳೆಗಳ ನಿರ್ವಹಣೆಯಲ್ಲಿ? ನಾನು ಐಬೆಕ್ಸ್ ಬೇಲಿ ಮಾಡಿಸಿದ್ದೀನಿ. ಅದು ಹಿಂದಿಂದಾನು ನಮಗೆ ಜಾನುವಾರು, ಆಮೇಲೆ ನಾವು ಇರೋದು ಕಾಡಿನ ಪಕ್ಕದಲ್ಲೇ ಆಗಿದ್ರಿಂದ ಕಾಡು ಪ್ರಾಣಿಗಳು ತುಂಬಾನೇ ಹಾವಳಿ ಇರೋದ್ರಿಂದ ತುಂಬಾ ತೊಂದರೆ ಇರೋದ್ರಿಂದ ಐಬೆಕ್ಸ್ ಬೇಲಿ ಬೇಕೇ ಬೇಕು. ಮನುಷ್ಯರು ಕೂಡ ತೊಂದರೆ ಆಗುತ್ತಲ್ಲ? ಮನುಷ್ಯರಿಗೂ ಅದನ್ನು ಮುಟ್ಟಿದ್ರೆ ತಕ್ಷಣ ಕರೆಂಟ್ ಹೊಡೆದಾಗ ಆಗುತ್ತೆ. ಹಾಗಾದ್ರೆ ಮನುಷ್ಯರಿಗೂ ತೊಂದರೆ ಆಗುತ್ತೆ, ಕಾಡು ಪ್ರಾಣಿಗಳಿಗೂ. ಇದಕ್ಕೋಸ್ಕರ ನಾವು ಮಾಡ್ಕೊಳ್ಳೇಬೇಕು. ಕಾಡಿನ ಬದಿಯಲ್ಲಿ ಇದ್ದವರು ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಲವಾರು ಮಿಷನ್ಗಳು, ಸಾಧಾರಣ ಎಲ್ಲ ಥರದ ಮಿಷನ್ಗಳು ನಮ್ಗೆ ಏನೇನು ಅನುಕೂಲ ಆಗುತ್ತಾ ಈ ಗುಂಡಿ ತೆಗೆಯೋ ಮಿಷನ್ನಿಂದನೂ ಸಹ ಪ್ರತಿಯೊಂದನ್ನು ನಾನು ಎಲ್ಲ ಮಿಷನ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದಲ್ದೇ ಈಗ ಇಲಾಖೆಯಿಂದ ತಾವು ಯಾವ ರೀತಿಯಿಂದ ಸದುಪಯೋಗ ಪಡಿಸ್ಕೊಂಡಿದ್ದೀರಾ? ನಮಗೆ ನಮ್ಮ ಎನ್ಆರ್ಪುರ ತಾಲೂಕು ತೋಟಗಾರಿಕಾ ಇಲಾಖೆ ನನಗಂತೂ ತುಂಬ ಹಿಂದಿಂದನೂ ಭಾರಿ ಹೆಲ್ಪ್ ಮಾಡ್ತಾ ಇದೆ. ಏಕೆಂದರೆ ಫಸ್ಟು ಅರೆಕಾ ಪ್ರೊಸೆಸಿಂಗ್ ಯೂನಿಟ್, ಅದನ್ನು ನನಗೆ ಎಲ್ಲರೂ ಹೇಳ್ತಾ ಇದ್ರು, ಇವೆಲ್ಲ ರೈತರು ಮಾಡಿಸಿ ಸಾಧ್ಯ ಇಲ್ಲ, ಭಾರಿ ರಿಕಾರ್ಡ್ ಕೊಡಬೇಕು ಹಾಗೆ ಹೀಗೆ ಅಂತ. ನನಗಂತೂ ತುಂಬ ಈಸಿ ಆಯಿತು. ಸೀಮಾ ಅಂತೇಳಿ ಒಬ್ಬರು ಮೇಡಮ್ ಇದ್ದರು, ಅವರೇ ಬಂದವರು ನಾನು ಮಾಡ್ತಾ ಇದ್ದೆ, ಇದ್ರದ್ದೇನೋ ಪ್ರಾರಂಭ ಮಾಡಬೇಕು ಅಂತ ಇದ್ದೆ. ಅಂಥ ಟೈಮಲ್ಲಿ ಅವರು ಆವಾಗಿಂದನೂ ಎಲ್ಲ ಬೆಳೆಗಳಿಗೂ, ಅವರು ಹಿಂದೆ ಒಬ್ಬರು ವಸಂತಿ ಅಂತ ಮೇಡಮ್ ಇದ್ರು, ಅವರು ಸಹ ಬರ್ತಾ ಇದ್ರು. ಬಂದವರು ಅದೇನಾಗಿದೆ ಅಂತಂದರೆ, ರೈತ ಎಲ್ಲದನ್ನು ಯಾರು ಮಾಡ್ತಾರೋ ಅಂತಲ್ಲಿಗೆ ಅಧಿಕಾರಿಗಳು ಸಹ ಜಾಸ್ತಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಅವರಲ್ಲಿ ಏನೇನು ಸವಲತ್ತುಗಳಿದೆಯಾ ಅದು ನಮಗೆಲ್ಲ ಅವ್ರು ಹಾಗೆ ಕೊಡ್ತಾ ಬರ್ತಾರೆ. ಹಾಗೆ ರಿಕಾರ್ಡ್ಗಳನ್ನು ಸಹ ಸುಮಾರನ್ನೆಲ್ಲ ಅವರೇ ಆವಾಗ ಒದಗಿಸ್ಕೊಟ್ಟಿದ್ರು. ಆಮೇಲೆ ಜೇನ್ ಪೆಟ್ಟಿಗೆ ತಗೊಳ್ಳಿಕ್ಕೂ ಸಹ ನನಗೆ ಸುಮಾರು ಸಹಾಯಧನ ಒದಗಿಸ್ಕೊಟ್ಟಿದ್ರು. ಆಗ ಪ್ರತಿಯೊಂದು ಸಹ ನಾನು ಒಂಥರ ಆ ಲಿಂಕಲ್ಲಿ ಇರೋದ್ರಿಂದ ಇವತ್ತು ಸಹ ನನಗೆ ತರಕಾರಿ ಬೀಜಗಳು ಬಂತು ಅಂತ ಹೇಳ್ಕೊಂಡು ಅವ್ರು ಫೋನ್ ಮಾಡಿದ್ರು. ನಾವು ಹೇಗಾದ್ರೂ ತರಕಾರಿ ಮನೆ ಸುತ್ತ ಹಾಕೋದನ್ನು ನೋಡ್ಕೊಂಡು ಹೋಗಿರ್ತಾರೆ, ಹೀಗೆ ಈ ಬೀಜ ಇದೆ ಅಂತ ಅದನ್ನು ಸಹ ತಂದುಕೊಟ್ರು. ಪ್ರತಿಯೊಂದಕ್ಕೂ ಸಹ ನಾವೊಂಥರ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಇವತ್ತಿಗೂ ಏನು ಬೇಕು ಅಂತ ಹೇಳಿದ್ರು, ಯಾವ ಟೈಮಲ್ಲಿ ಕೇಳಿದ್ರು, ನನಗೆ ಗೊತ್ತಾಗದೇ ಇದ್ದಿದ್ದಕ್ಕೂ ತಕ್ಷಣ ಬಂದು ನಮ್ಮ ಪ್ಲಾಟಿಗೆ ಬಂದು ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ಜೇನು ಕೃಷಿಯಲ್ಲಿ ತಾವು 3 ತಳಿಗಳು ಬೆಳೀತಾ ಇದ್ದೀರಿ ಅಂತ ಕೇಳಲ್ಪಟ್ಟೆ. ಈ ಒಂದು ಯಾವ ತಳಿಗಳು ಮತ್ತೆ ಹೇಗೆ ಅಂತ ಸ್ವಲ್ಪ ತಿಳಿಸ್ತೀರಾ? ಈಗ ಮುಖ್ಯವಾಗಿ ಜೇನಲ್ಲಿ ಪೆಟ್ಟಿಗೆ ಜೇನು, ಸಾಧಾರಣ ನಾವು ಹಳ್ಳಿಯಲ್ಲಿ ಕರೆಯುವಂಥದ್ದು ಪೆಟ್ಟಿಗೆ ಜೇನು ಅಂತ ಕರಿತೀವಿ. ತುಡಿವಿನ ಜೇನು ಅಂತಲೂ ಕರೀತೇವೆ. ಇದು ನಾನು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಅಣ್ಣ ಇವರೆಲ್ಲ ಇರಬೇಕಾದ್ರೂ ಸಹ ನನಗೆ ಜೇನಿನ, ನಮ್ಮ ತಂದೆಗೆ ಇಂಟ್ರೆಸ್ಟ್ ಇತ್ತು. ನಾನು ಆವಾಗಲೂ ಜೇನು ಸಾಕ್ತಾ ಇದ್ದೆ ಸುಮಾರು. ಆವಾಗ ಇವತ್ತಿನ ರೀತಿ ಈ ಸಬ್ಸಿಡಿಗಳು ಇದು ಯಾವುದು ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮಡಿಕೆಗಳಲ್ಲಿ, ಆಮೇಲೆ ಕಾಡಿಗೆ ಹೋದಾಗ ಎಲ್ಲಾದ್ರೂ ಬಿದ್ದು ಮರ ಇದ್ರೆ ಅದನ್ನ ಕಟ್ ಮಾಡಿ ತಂದು ಅದರಲ್ಲಿ ಸಾಕ್ತಾ, ಮರದ ಪೊಟ್ರೆಗಳಲ್ಲಿ ಕೂಡ ಬೆಳೀತಾ ಇದ್ದು. ಆಮೇಲೆ ಏನಾಯ್ತು,
ಇವರು ಸಹಾಯಧನ ಕೊಡ್ತೀವಿ ಅಂತಂದಾಗ ನಾನು ಮಧ್ಯದಲ್ಲಿ ಕೆಲವು ಟೈಮು ನನಗೆ ಹೊಸದಾಗಿ ಜಮೀನು ತಗೊಂಡಾಗ ಸಮಯ ಸಿಕ್ಕದೇ ಇರೋದ್ರಿಂದ ಸ್ವಲ್ಪ ಸಮಯ ಜೇನನ್ನು ಸಹ ಬಿಟ್ಟಿದ್ದೆ ನಾನು. ಬಿಟ್ಟಾಗ ಏನಾಯಿತು, ಈ ತೋಟದಲ್ಲಿ ಒಂದ್ಸಾರಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕಡಚಲು ಹುಳ ಕಚ್ಚಿತು. ಅದು ತುಂಬಾ ಪಾಯ್ಸನ್ ಇರುವಂತ. ನನಗೆ ಈ ಕಡಚಲು ಹುಳ ಸಣ್ಣಲ್ಲಿ ಜೇನು ತುಂಬಾ ಸಾಕ್ತಾ ಇರ್ಬೇಕಾದ್ರೂ ಕಚ್ತಾ ಇತ್ತು. ಆವಾಗ ಏನೂ ತೊಂದರೆ ಏನೂ ಆಗ್ತಾ ಇರಲಿಲ್ಲ. ಆದ್ರೆ ಜೇನನ್ನೆಲ್ಲ ಬಿಟ್ಟಾಗ ಈ ಕಡಚಲು ಹುಳ ಕಚ್ಚಿದಾಗ ನನಗೆ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಆಯ್ತು. ನಾನು ನಮ್ಮ ಆಸ್ಪತ್ರೆ ಸೇರುವಂತ ಇದಕ್ಕೂ ಬಂತು. ಆಮೇಲೆ ನಾನು ಯೋಚನೆ ಮಾಡಿದೆ, ಈ ಜೇನು ಸಾಕ್ತಾ ಇದ್ರೆ, ಜೇನು ನಮಗೆ ಒಂದೊಂದು ಹುಳ ಕಚ್ತಾ ಇದ್ರೆ ಬೇರೆ ಯಾವ್ದು ಕಚ್ಚಿದ್ರೂ ತೊಂದರೆ ಆಗಲ್ಲ, ಈ ಜೇನು ಸಾಕದೇ ಇರೋದ್ರಿಂದ ನನಗೆ ಈ ತರ ತೊಂದರೆ ಆಯ್ತು ಅಂತ. ಆವಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಕೆಲವು ಪೆಟ್ಟಿಗೆಯನ್ನು ಅವರೇ ಕೊಟ್ಟರು. ಆ ನಂತರದಲ್ಲಿ ಕೃಷಿ ಇಲಾಖೆಯವರು ನನಗೆ ಅದರಲ್ಲಿ ಸುಮಾರು ಪೆಟ್ಟಿಗೆಗಳನ್ನ ಕೃಷಿ ಇಲಾಖೆಯವರು ಕೊಟ್ಟರು. ಈ ಎಲ್ಲವರು ಇದರಿಂದ ಪೆಟ್ಟಿಗೆಗಳನ್ನು ಆವಾಗಲೇ ತಗೊಂಡು ಈಗಲೂ 20-25 ಜೇನು ಸಾಕ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಬೇರೆಯವರಿಗೂ ನಾನು ಡಿವೈಡ್ ಮಾಡಿ ಬೇರೆಯವರಿಗೂ ಜೇನನ್ನು ಕೊಡ್ತಾ ಇದ್ದೀನಿ. ಅಂದ್ರೆ ಈ ಜೇನು ಕಾಲೋನಿ ಅಂತ ಹೇಳ್ತೀವಲ್ಲ, ಕುಟುಂಬ ಜೇನು ಕುಟುಂಬಗಳ ಒಂದು ಮಾರಾಟ ಮಾಡೋದು ಕೂಡ ಮಾಡೋದನ್ನು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ತಮಗೆ ತಮ್ಮ ಒಂದು ಸಾಧನೆಗೆ, ತಮ್ಮ ಒಂದು ಕಿರು ಸಾಧನೆ ಅಂತ ಹೇಳಿ ಹೇಳ್ಬಹುದು, ಅಥವಾ ತಮ್ಮ ಒಂದು ಸೇವೆಗೆ, ಇದು ಸಮಾಜ ಸೇವೆನೇ ಹೌದು ಅಲ್ವಾ, ಈ ರೈತರ ಸೇವೆ ಕೂಡ ಸಮಾಜ ಸೇವೆನೇ. ಸೊ ಹಾಗಾಗಿ ತಮಗೆ ಬಂದಿರತಕ್ಕಂಥ ಪ್ರಶಸ್ತಿ, ತಮಗೆ ಬಂದಿರತಕ್ಕಂಥ ಬಹುಮಾನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ 2012ರಲ್ಲಿ ಬಾಳೆಹೊನ್ನೂರಿನಲ್ಲಿ ಒಂದು ಸಮಾರಂಭದಲ್ಲಿ ಕರೆದು ನನಗೊಂದು ಸನ್ಮಾನ ಮಾಡಿದರು. ನನಗೆ ಆವಾಗ ಆಶ್ಚರ್ಯ ಆಯಿತು. ಯಾಕೆಂದರೆ ನಾವು ಮಾಡ್ತಾ ಇರೋದು ನಮ್ಮ ದುಡಿಮೆಗೋಸ್ಕರ ನಾವು ಎಲ್ಲದನ್ನೂ ಮಾಡ್ತಾ ಇದ್ದೀವಿ. ಆದರೆ ತುಂಬ ಚೆನ್ನಾಗಿ ಮಾಡಿರುವಂಥವ್ರು ತುಂಬ ಜನ ಇದ್ದಾರೆ. ನನ್ನನ್ನು ಯಾಕೆ ಕರೆದ್ರು ಅಂತ ನನಗೆ ಆಶ್ಚರ್ಯ ಆಯಿತು. ಕೆಲವೊಂದು ಮಾನದಂಡಗಳು ಇರ್ತವೆ. ಈಗ ನಿಮ್ಮನ್ನ ಪ್ರಶಸ್ತಿ ಕೊಡಬೇಕಾದ್ರೆ ಅಥವಾ ನಿಮ್ಮನ್ನೇ ಆಯ್ಕೆ ಮಾಡ್ಕೋಬೇಕಾದ್ರೆ ಕೆಲವೊಂದು ಮಾನದಂಡಗಳಲ್ಲೂ ಅವ್ರದ್ದೇ ಆದಂಥ ಒಂದು, ಅವ್ರದ್ದೇ ಅಂತಂದರೆ ಸರ್ಕಾರದಿಂದ ಒಂದು ಹೊರಡಿಸಿರ್ತಕ್ಕಂಥದ್ದು, ಇಲ್ಲ ಅವರು ಒಂದು ಅಬ್ಸರ್ವೇಷನ್ಸ್ ಇರುತ್ತೆ, ಅವ್ರದ್ದೇ ಒಂದು ಮಾನದಂಡಗಳು ಇರ್ತವೆ. ಆ ಒಂದು ಆಧಾರದ ಮೇಲೆ ಮಾಡ್ಕೊಂಡಿರ್ತಾರೆ, ನಿಮ್ಮನ್ನ ಅದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಾಗೋದಿಲ್ಲ, ಏನಪ್ಪ ನನಗೆ ಈ ಥರ ನನ್ಗೆ ಯಾಕೆ ಇದು ಮಾಡ್ಕೊಳೋದು, ಅವಾಗ ಗೊತ್ತಾಗುತ್ತೆ. ಆಮೇಲೆ ಅದನ್ನ ಅವರೇ ಹೇಳ್ಕೊಡ್ತಾರೆ, ಈ ಥರ ನೀವು ಇದಕ್ಕೆ ನಿಮಗೆ ಪ್ರಶಸ್ತಿ ಬಂದಿದೆ ಅಥವಾ ನಿಮಗೆ ಸನ್ಮಾನ ಮಾಡಿದ್ದೀವಿ ಅಂತ ಆಮೇಲೆ ಹೇಳ್ತಾರೆ ಅಲ್ವಾ? ಫಸ್ಟು ಒಂದು ಸನ್ಮಾನ ಮಾಡಿದ್ರು. ಆ ನಂತರದಲ್ಲಿ ಅದೇನೋ ಪೇಪರಲ್ಲಿ ಬಂತು. ಆಮೇಲೆ ಬೇರೆ ಯಾರು ನೋಡಿದ್ರು. ಆಮೇಲೆ ನನಗೊಂದು ಫಾರಮ್ ತಂದು ಕೊಟ್ಟರು, ನೀವು ಇದು ಫಿಲಪ್ ಮಾಡಿಕೊಡಿ, ನಿಮಗೆ ಪ್ರಶಸ್ತಿ ಬಂದರೂ ಬರ್ಬೋದು ಅಂತ. ನಾನು ಇದು ಬೇಡ ಅಂತಲೇ ಅವಾಗ ನಿರಾಕರಿಸಿದೆ. ಆದರೆ ನಮ್ಮ ಸೊಸೈಟಿ ಮ್ಯಾಮ್ಕೋಸ್ ಉಪಾಧ್ಯಕ್ಷರು ಮನೆಗೆ ಬಂದು ಫಾರಮ್ ತಂದು ಕೊಟ್ಟರು. ಆಮೇಲೆ ಫಿಲಪ್ ಮಾಡಿ ಅವರೇ ತಗೊಂಡೋದ್ರು. ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಮೇಲೆ ಕೇರಳಕ್ಕೆ ನೀವು ಬರಬೇಕು ನಿಮಗೆ ಸನ್ಮಾನಕ್ಕೆ ಅಂದರೆ ಅವರು ಇಂಗ್ಲೀಷ್ನಲ್ಲಿ ಹೇಳಿದರು. ನಾನು ನಿಜವಾಗ್ಲೂ ನಾನು ಓದಿದ್ದು SSLC ಮಾತ್ರವ, ನನಗೆ ಇಂಗ್ಲೀಷ್ ಅಷ್ಟು ಗೊತ್ತಿರಲಿಲ್ಲ. ನನ್ನ ಮಗ ಆವಾಗ ಜಾಮಿಗೆ ಸೇರಿದ್ದ, ಬೆಂಗಳೂರಲ್ಲಿದ್ದ, ಅವನು ಅವತ್ತು ಮನೇಲಿದ್ದ. ಅವನ್ನೆಲ್ಲ ಹೇಳ್ದ ಹೀಗೆ ಅಂತ. ಆಮೇಲೆ ಕೇರಳಕ್ಕೆ ಬರಬೇಕು ಅಂತಾಯ್ತು. ಕೇರಳಕ್ಕೆ ಬಂದಾಗ ನನಗೆ ಆವಾಗ ಬೆಸ್ಟ್ ಅರೆಕಾನೆಟ್ ಫಾರ್ಮರ್ ಪ್ರಶಸ್ತಿನ ಮೊದಲನೇದಾಗಿ ಕೊಟ್ಟರು. ಆಮೇಲೆ ಇನ್ನು 2024ರಲ್ಲಿ ತೋಟಗಾರಿಕೆ ಇಲಾಖೆ ಮೈಸೂರಿನವರು ಚಿಕ್ಕಮಗಳೂರು ಜಿಲ್ಲೆಯ ಒಬ್ಬ ಒಳ್ಳೆಯ ರೈತ ಅಂತ ಹೇಳಿ ತಮಗೆ ಪ್ರಶಸ್ತಿ ಕೊಟ್ಟರು. ಇದು ಏನಕ್ಕೆ ಅಂತ ಹೇಳ್ತೀರಾ ಸ್ವಲ್ಪ? ಇದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಬೆಳೆಗಳ ಜೊತೆಗೆ ಹೂವುಗಳನ್ನು ನನಗೆ ತುಂಬಾ ಇಷ್ಟ. ಮನೆ ಸುತ್ತ ಹೂವುಗಳನ್ನು ಹಾಕಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಎಲ್ಲ ರೀತಿಯ ಹಣ್ಣುಗಳು ನಮ್ಮಲ್ಲಿ ಸಾಧಾರಣಕ್ಕೆ ಸಿಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಬಾಳೆ ಅಂತೂ ಸಾಧಾರಣ ಬೆಳಿತೀವಿ. ಆ ಬಾಳೆ ತಗೊಂಡು ಹೋಗೋನು ಪಪ್ಪಾಯಿ ಎಷ್ಟಿದ್ರೂ ಸಹ ತಗೊಂಡು ಹೋಗ್ತಾ ಇದ್ದೀವಿ. ಪಪ್ಪಾಯಿ, ಬಟರ್ ಫ್ರೂಟ್, ಮೂಸಂಬಿ, ಲಿಂಬೆ ಇಂಥವನ್ನೆಲ್ಲ ಮನೆ ಸುತ್ತ ಹೊರಗಡೆ ಎಲ್ಲ ಹಾಕಿದ್ದೀನಿ, ಎಲ್ಲ ಕಡೆನೂ. ಅದನ್ನೆಲ್ಲ ನೋಡಿ ಅವರೇ ಬಂದು ಹೇಳಿದ್ರು, ನೀವು ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಿ, ನಾವು ನಿಮ್ಮ ಹೆಸರನ್ನ ಕೊಡ್ತೀವಿ ಅಂತ. ನಾನು ಆವಾಗಲೇ ಹೇಳಿದೆ, ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಕೆಲವು ಸಂಘಗಳ ಮುಖಾಂತರ ಬೇರೆಯವ್ರ ತೋಟಗಳಿಗೆಲ್ಲ ಹೋಗ್ತೀವಿ. ಎಲ್ಲಾ ರೀತಿ ಬೆಳೆ ಬೆಳೆದವ್ರನ್ನ, ನಮ್ಗಿಂತ ತುಂಬಾ ಚೆನ್ನಾಗಿ ಬೆಳೆದವ್ರನ್ನ ಬೇಕಾದಷ್ಟು ಜನ ನೋಡ್ತಾ ಇದ್ದೀವಿ. ನೋಡಿ ನಮ್ಮ ಹತ್ರ ಏನಾಗುತ್ತೋ ಕೆಲವುದನ್ನು ಮಾತ್ರ ಅವಲಂಬಿಸ್ತೀವಿ, ಎಲ್ಲವೂ ಆಗಲ್ಲ. ಹಾಗೆ ಕೆಲವು ತಳಿಗಳನ್ನು ತಂದು ಹಾಕಿದ್ದೆ. ನೋಡಿದವರು ನನಗೂ ಪ್ರಶಸ್ತಿಯನ್ನು ಕೊಟ್ಟರು. ಅದು ನನಗೆ ಮತ್ತು ಮುಂದೆ ಬೆಳಿಲಿಕ್ಕೆ ಪ್ರೋತ್ಸಾಹ ಆಯ್ತು. ಜವಾಬ್ದಾರಿಗಳು ಜಾಸ್ತಿ ಆಯ್ತು. 2025ರಲ್ಲಿ ಗಣರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಬಂದಿದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ. ಅದು ಗಣರಾಜ್ಯೋತ್ಸವ ಪ್ರಶಸ್ತಿ ನನಗೆ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿರೋದು. ಅವರು ಸಾಧಾರಣ ಬರ್ತಾ ಇದ್ರು, ಎಲ್ಲ ರೀತಿಯಿಂದ ಎಲ್ಲ ರೀತಿಯ ಬೆಳೆಗಳನ್ನ ಹಾಕಿದ್ರು. ಕೆಲವುದು ಇಲ್ಲದೆ ಇರುವಂತಹದ್ದನ್ನು, ನೀವು ಇಂಥದ್ದು ಬೆಳೆ ಇಲ್ಲ, ನೀವು ಬಾಕಿ ಇದನ್ನು ಬೆಳೀರಿ ಅಂತ ಹೇಳ್ಕೊಂಡು ನನಗೆ ಪ್ರೋತ್ಸಾಹ ಎಲ್ಲ ಕೊಡ್ತಾ ಇದ್ರು. ಹಾಗೇನೆ ಬಂದಾಗ ಕೆಲವು ಫೋಟೋಗಳನ್ನೆಲ್ಲ ತೆಕ್ಕೊಂಡು ಹೋಗ್ತಾ ಇದ್ರು. ಎಲ್ಲ ನೋಡಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ನನಗೆ ಈ ಪ್ರಶಸ್ತಿ ಬರಲಿಕ್ಕೆ ಮುಖ್ಯ ಕಾರಣ. ಅವರೇ ಬಂದು ಅವರೇ ಮಾಡಿದ್ರು.
ಒಟ್ಟಾರೆಯಾಗಿ ಖರ್ಚು ವೆಚ್ಚದ ಬಗ್ಗೆ ಬಂದ್ರೆ ಏನ್ ಹೇಳ್ತೀರಾ? ಖರ್ಚು ವೆಚ್ಚಗಳು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ರೈತನಿಗೆ ಎಷ್ಟೇ ಬಂದರೂ ಸಹ ಸಾಕಾಗೋದಿಲ್ಲ ಅನ್ನೋ ಮಟ್ಟದಲ್ಲೇ ಇರುವಂಥದ್ದು. ರೈತ ಅಂತ ತಕ್ಷಣ ಹಾಗೇನೆ, ಯಾಕೆಂದರೆ ಇವತ್ತು ನಾವು ಅರ್ಧ ಎಕರೆ ತಗೊಂಡಿರ್ತೀವಿ, ನಮಗೆ ಇದರಲ್ಲಿ ಉತ್ಪತ್ತಿ ಜಾಸ್ತಿ ಸಿಕ್ಕಿದ ತಕ್ಷಣ ಇನ್ನು ಸ್ವಲ್ಪ ಜಮೀನು ಮಾಡೋಣ ಅನ್ನುವಂಥದ್ದು. ಆಮೇಲೆ ಬೇರೆ ಬೇರೆ ರೀತಿಯಾಗಿ ಜಮೀನಿಗೆ ಎಷ್ಟು ಖರ್ಚು ಮಾಡಿದ್ರು ಬರುತ್ತೆ, ಆಮೇಲೆ ಬೇರೆ ತಗೊಳ್ಲಿಕ್ಕೂ ಇದು ಮಾಡ್ತಿದ್ದೀವಿ. ಹಾಗಾಗಿ ಖರ್ಚು ವೆಚ್ಚಗಳನ್ನ ನಾವು ಎಲ್ಲ ಬೆಳೆಗಳು ಇರೋದ್ರಿಂದ ನಮಗೆ ಸಮಸ್ಯೆಗಳಂತೂ ಬರೋದಿಲ್ಲ. ಯಾವುದೇ ರೀತಿ ಸಮನಾಗಿ ತಗೊಂಡು ಹೋಗ್ತಾ ಇದ್ದೀವಿ. ನಷ್ಟ ಇದ್ರೂ ಕಷ್ಟ ಇದ್ರೂ ನಷ್ಟ ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ಬೆಳೆಗಳು ಹೋಗ್ತಾ ಇದೆ. ಈ ಮಳೆ ಜಾಸ್ತಿ ಆದಾಗ ಅಡಿಕೆ ಹೋಯ್ತು, ಅಡಿಕೆ ಹೋದ್ರೆ ಬೇರೆ ಬೆಳೆಗಳು ಬರ್ತಾ ಇದೆ. ಒಂದರ ಜೊತೆ ಇಲ್ಲೊಂದು. ಇವತ್ತು ಹಣ್ಣಿನ ಬೆಳೆಗಳೇ ನಾವು ಲಾಭದಾಯಕ. ನನಗೆ ಕೆಲವರೆಲ್ಲ ಮಾರ್ಕೆಟ್ ಮಾಡೋದು ಕಷ್ಟ ಅಂತಾರೆ, ಆದ್ರೆ ನನಗೆ ಇವತ್ತು ಜೇನುತುಪ್ಪ ಸೇಲ್ ಮಾಡ್ತಾ ಇದ್ದೀನಿ, ತುಪ್ಪ ಸೇಲ್ ಮಾಡ್ತಾ ಇದ್ದೀನಿ, ಹಣ್ಣುಗಳನ್ನು ಸೇಲ್ ಮಾಡ್ತಾ ಇದ್ದೀನಿ, ಎಲ್ಲ ಮನೆಗೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಈ ತರಕಾರಿಗಳನ್ನು ಸಹ ಸಾವಯವದಲ್ಲಿ ಮಾಡ್ತಾ ಇದ್ದೀರಿ, ನಮಗ್ ಬೇಕು ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರೆ. ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ, ಈಗ ಪ್ರತ್ಯೇಕವಾಗಿ ತಾವು ಸಾವಯವ ಕ್ರಮದಲ್ಲಿ ಬೆಳೀತಾ ಇದ್ದೀರಾ, ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ? ಆದರೆ ಸಾವಯವ ಮಾರುಕಟ್ಟೆಗೆ ಹೋದ ತಕ್ಷಣ ಕೆಲವರು ಮಾತ್ರ, ಇವತ್ತು ಕೆಲವರು ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು ನನ್ನ ಹತ್ರ ಕಾನ್ಮೆಂಟ್ಸ್ ತಗೊಂಡು ಹೋಗ್ತಾರೆ, ಇದು ಸಾವಯವ ಅಂತ. ಸರ್ಕಾರಿ ಸ್ಕೂಲ್ಗಳಲ್ಲಿ ಮೇಷ್ಟ್ರು ಆಗಲಿ, ಮುಖ್ಯಸ್ಥರು ಆಗಲಿ, ಆಮೇಲೆ ಜೊತೆಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಇದ್ರ ಬಗ್ಗೆ ಅರಿವಿದೆ. ಅವರು ನಿಮ್ಮನ್ನ ಕೇಳಿನೇ ತಗೊಳ್ಳೋದು. ಅವರು ನಿಮ್ಮನ್ನ ಫೋನ್ ಮಾಡಿ ಇದು ಬೇಕು, ನಮಗೆ ಇದೇ ಪದಾರ್ಥ ಬೇಕು ಅಥವಾ ಇದೇ ತರಕಾರಿ ಬೇಕು ಅಂತ ಹೇಳಿ ಕೇಳಿ ತಗೊಳ್ಳೋರು ಇದ್ದಾರೆ, ತಗೊಳ್ಳೋರು ತುಂಬಾ ಜನ ಇದ್ದಾರೆ. ನನಗೆ ಈ ತುಪ್ಪ, ಆಮೇಲೆ ಜೇನುತುಪ್ಪ, ಆಮೇಲೆ ಕೆಲವು ಹಣ್ಣುಗಳು, ಇವು ಇವತ್ತಿಗೂ ನನಗೆ ಕೇಳಿದವ್ರಿಗೆ ಕೊಡುವಷ್ಟು ಮಟ್ಟದಲ್ಲಿ ಬೆಳಿಲಿಕ್ಕೆ ನನ್ನ ಹತ್ರ ಆಗ್ತಾ ಇದೆ. ಕೆಲವುದಕ್ಕೆ ಮಾರ್ಕೆಟ್ ಸಮಸ್ಯೆನೇ ಇಲ್ಲ, ಆದ್ರೆ ಕೆಲವುದಕ್ಕೆ ಮಾತ್ರ ಸಮಸ್ಯೆಗಳು. ಈ ಅಡಿಕೆ ದೊಡ್ಡ ಬೆಳೆಗಳಿದಾವಲ್ಲ, ಇವು ರೇಟ್ಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಅದೊಂದು ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ ರೈತನಿಗೆ. ಆದ್ರೂ ಬೇರೆ ಬೇರೆ ಬೆಳೆಗಳನ್ನು ಬೆಳೆದವಾಗ ನಮಗೆ ಮಾರ್ಕೆಟಿಂಗ್ ಸಮಸ್ಯೆಗಳು. ಈಗ ಇದ್ರ ಜೊತೆಗೆ ತಾವು ಜೇನು ಕೃಷಿ ಮತ್ತೆ ಎರೆಹುಳು ಗೊಬ್ಬರ ತಯಾರಿಕೆ ಮತ್ತೆ ಸಾವಯವ ಕೃಷಿ ಬಗ್ಗೆ ತರಬೇತಿ ಕೂಡ ಕೊಡ್ತಾ ಇದ್ದೀರಿ. ಇದು ಹೇಗೆ? ಯಾರು ನಮ್ಗೆ ಮಾಹಿತಿ ಬೇಕು ಅಂತಂತ ಹೇಳಿ ಅವರಿಗೆ ಮಾತ್ರ ಕೊಡ್ತೀರೋ, ಇಲ್ಲ ತಾವು ಒಂದು ಪತ್ರಿಕೆಗಳಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಜಾಹೀರಾತು ಕೊಟ್ಬಿಟ್ಟು ಈ ತರ ನಾವು ತರಬೇತಿ ತಗೊಳ್ತೀವಿ ಈ ವಿಚಾರ ಕುರಿತು ಅಂತ ಹೇಳ್ತೀರಾ? ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ತರಬೇತಿಗಳನ್ನು ನಾನು ಫ್ರೀಯಾಗಿ ನಮ್ಮ ಜಮೀನಲ್ಲಿ ಕೊಡೋದೇ ಬಿಟ್ರೆ, ಆಮೇಲೆ ಯಾವುದೇ ಇದುವರೆಗೂ ಸಹ ಯಾವುದೇ ಜಾಹೀರಾತುಗಳನ್ನು ನಾನು ಯಾವ ವಿಷಯದಲ್ಲೂ ಕೊಟ್ಟಿಲ್ಲ. ಅಂದ್ರೆ ಬಾಯಿಂದ ಬಾಯಿಗೆ ಹೋಗಿ ನನಗೆ ಏನಾಗ್ತಾ ಇದೆ ಅಂದ್ರೆ, ಸ್ಕೂಲ್ ಮಕ್ಕಳು ಕೆಲವು ವರ್ಷದಲ್ಲಿ ಒಂದು 3-4 ಶಾಲೆ ಮಕ್ಕಳನ್ನಾದ್ರೂ ನಮ್ಮಲ್ಲಿ ಕರ್ಕೊಂಡ್ ಬರ್ತಾರೆ. ಸ್ಕೂಲ್ ಮಕ್ಕಳುಗಳನ್ನು ಒಂದು ರೀತಿಯಿಂದ ಅವರಿಗೆ ಪಿಕ್ನಿಕ್ ತರನೂ ಆಯ್ತು, ಇನ್ನೊಂದು ರೀತಿಯಿಂದ ಅದ್ರ ಬಗ್ಗೆ ಪಾಠ ಮಾಡೋದು ಕೂಡ ಆಯ್ತು. ನೀವು ಪಾಠ ಮಾಡೋದು, ಆಮೇಲೆ ಸ್ಕೂಲ್ಗಳಿಗೂ ಹೋಗಿ ನಾನು ಅವ್ರು ಹೇಳಿದಾಗ, ಹೈಸ್ಕೂಲ್ ಆಗ್ಲಿ ನಮ್ಮ ಸುತ್ತಮುತ್ತ ಕೆಲವು ಸ್ಕೂಲ್ಗಳಿಗೆ, ಆಮೇಲೆ ಹೊರಗಡೆನೂ ಕರೀತಾರೆ, ಕರೆದಾಗ ಹೋಗಿ ಮಕ್ಕಳಿಗೆ ಟ್ರೈನಿಂಗ್ ಅನ್ನು ನಾನು ಅದು ಯಾವುದಕ್ಕೂ ನಾನು ಇದು ಮಾಡ್ತಾ ಇಲ್ಲ. ಇದುವರೆಗೂ ನಾನು ಅದು ಯಾವುದಕ್ಕೂ ಯಾವ ಚಾರ್ಜನ್ನು ತಗೊಳ್ತಾ ಇಲ್ಲ. ನಾನೇ ಹೋಗಿ ನನ್ನ ಕಾರಲ್ಲೇ ಪೆಟ್ರೋಲ್ ಹಾಕೊಂಡು ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಬರ್ತಾ ಇದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂತವ್ರೆಲ್ಲ, ಈ ಜೇನು ಕೆಲವರೆಲ್ಲ ನನಗೆ ಅವರಾಗೆ ಕೇಳಿದ್ರು ಅಂತಲ್ಲಿ ಈ ಸಂಘಗಳು ಇಂಥದ್ದಕ್ಕೆ ಅವ್ರು ಕರೆದಾಗ ಹೋಗಿ ಟ್ರೈನಿಂಗ್ ಕೊಡ್ತೀರಾ. ಮುಂದಿನ ಒಂದು ಯೋಜನೆಗಳಿಗೆ ಬಂದ್ರೆ, ಮುಂದಿನ ಒಂದು ಏನು ಈಗ ಇದ್ದಿದ್ರಲ್ಲೇ ನಾವು ಮುಂದುವರಿಸ್ಬೇಕಂತ ಹೇಳ್ತೀರಾ, ಅಥವಾ ಮುಂದೆ ಹೆಚ್ಚಿನ ಒಂದು ಜಮೀನು ತಗೊಂಡು, ಇಲ್ಲ ಹೆಚ್ಚಿನ ಒಂದು ಬೇರೆ ಬೆಳೆಗಳು, ಈಗ ಈ 26 ಬೆಳೆಗಳನ್ನ ಬಗೆ ಬಗೆ ಬೆಳೆ ಇಷ್ಟರಲ್ಲೇ ನೀವು ಮಾಡ್ತಾ ಇದ್ದೀರಾ, ಮತ್ತೆ ಇನ್ನು ಮುಂದೆ ಹೆಚ್ಚಿನ ಒಂದು ಮಾಡೋದಾದ್ರೆ? ರೈತ ಯಾರೇ ಆದ್ರೂ ನನಗೆ ಸಾಕು ಅಂತೇಳಿ ತೃಪ್ತಿಯಿಂದ ಇದ್ರೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರಿಂದ ಮುಂದುವರಿತಾನೆ ಇರಬೇಕು. ಅದು ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹ ಮುಂದುವರಿತಾ ಇರಬೇಕು ಅನ್ನುವಂಥದ್ದು ಆಸೆ ಇದ್ದೇ ಇರುತ್ತೆ. ಎಷ್ಟು ವಯಸ್ಸಾದ್ರೂ ಸಹ ನಾನು ಇನ್ನೂ ಬೇರೆ ಯಾವುದಾದ್ರೂ ಹೊಸ ಬೆಳೆಗಳು ಬಂದ್ರೆ, ಮೆಟಗೋನಿಯಾ ಇಂಥದ್ದನ್ನೆಲ್ಲ ಈಗ ಹಾಕ್ತಾ ಇದ್ದೀನಿ. ಹೊಸ ಬೆಳೆಗಳನ್ನ ಇವಾಗಲೂ ಸಹ ತಂದು ಹಾಕ್ತಾ ಇದ್ದೇನೆ. ಆಮೇಲೆ ಜೊತೆಗೆ ಇವೆಲ್ಲದರ ಜೊತೆಗೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅವ್ರದ್ದೇ ಜಾಗದಲ್ಲಿ ಒಂದು ಸುಮಾರಾಗಿ 200 ಜಾತಿಯ ಕಾಡು ಮರಗಳನ್ನು ಬೆಳೆಸಿದ್ದೀನಿ. 200 ಜಾತಿಯ ಕಾಡು ಮರ ಅವ್ರದ್ದು ಜಮೀನಲ್ಲಿ ಜಾಗ, ಅವ್ರದ್ದೇ ಪರ್ಮಿಷನ್ ತಗೊಂಡು ಅವರು ಯಾವ್ದೋ ಅಕೇಶಿಯಾ ಇಂಥದ್ದನ್ನು 1-2 ಜಾತಿ ಬೆಳೆದಿದ್ರು. ಆ ಜಾಗದಲ್ಲಿ ಮರಗಳು ಇಲ್ಲದೆ ಇರುವಂತಹ ಜಾಗಗಳಲ್ಲಿ ನಾನು ಬೇಲಿ ಹಾಕಿ ಅದರಲ್ಲಿ 200 ಜಾತಿಯ ಬೆಳೆಗಳನ್ನ, ಅಂದ್ರೆ ಕಾಡು ಮರಗಳನ್ನು ಬೆಳೆಸಿದ್ದೀನಿ. ಇದು ಏನಾಗಿದೆ ಅಂದ್ರೆ, ಈ ಕೆಲವು ಕಾಲೇಜ್ ಮಕ್ಕಳುಗಳು ಅದನ್ನ ನೋಡ್ಲಿಕ್ಕೆ ಸಹ ಕಾಲೇಜ್ ಮಕ್ಕಳು ಬರ್ತಾ ಇದ್ದಾರೆ. ಇವತ್ತು
ಕೆಲವು ತಳಿಗಳು ನಶಿಸಿ ಹೋಗ್ತಾ ಇದೆ. ಅಂಥದ್ದು ನಾವಿರೋ ಸಮಯದಾದ್ರು ಅವದ್ದೆಲ್ಲದ್ರದ್ದು ಹೆಸರು ಅದು ನನಗೆ ಇಲ್ಲಿ ನೆನಪಾಗಲ್ಲ, ಗಿಡ ನೋಡ್ದಂಗೆ ನೆನಪಾಗುತ್ತೆ. ಅಂಥದ್ದು ಇವತ್ತಿಗೂ ನಮ್ಮಲ್ಲೇ ಒಂದು 200 ಜಾತಿಯ ಕಾಡು ಮರಗಳಿದೆ. ನಿಮ್ಮಿಂದ ಇನ್ನೂ ಕೇಳ್ತಾ ಹೋದರೆ ಇನ್ನೂ ಹಾಗೆ ಕುತೂಹಲ ಇದೆ, ಇನ್ನೂ ಕೇಳಬೇಕೆ ಅನಿಸ್ತದೆ, ಇನ್ನೂ ಮಾಹಿತಿ ಪಡಿಬೇಕೆ ಅಂತ ಅನಿಸುತ್ತೆ. ಆದರೆ ಸಮಯದ ಅಭಾವ ಇರೋದಕ್ಕೋಸ್ಕರ ನಾವು ನಮ್ಮ ಒಂದು ಚರ್ಚೆನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಅನಿಸ್ತದೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಹೇಳಬೇಕು ಅಂದರೆ, ಸಾವಯವ ಯಾವತ್ತಿದ್ರೂ ಸಹ ಸ್ವಾವಲಂಬಿ ಜೀವನಕ್ಕೆ ನಾವು ನೋಡಿ, ಈ ತರಕಾರಿ ಹೊರಗಡೆಯಿಂದ ತರೋದಿಲ್ಲ, ಆಮೇಲೆ ಯಾವುದೇ ಗೊಬ್ಬರಗಳನ್ನು ಹೊರಗಡೆಯಿಂದ ತರೋದಿಲ್ಲ. ನಮ್ಮ ಮಲೆನಾಡಾದ್ರಿಂದ ಸುಣ್ಣ, ಬೇವಿನ ಹಿಂಡಿ ಇವೆರಡನ್ನು ತರಬೇಕಾಗತ್ತೆ. ಅವೆರಡನ್ನ ಬಿಟ್ಟು ಇನ್ನು ಹೆಚ್ಚಿನ ಏನನ್ನು ತರೋದಿಲ್ಲ. ಅಂದ್ರೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂದ್ರೆ ಸಾವಯವದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ, ನಿಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ, ಆಮೇಲೆ ಈ ಒಂದು ಜೇನು ಮತ್ತು ಎರೆಹುಳು ಗೊಬ್ಬರದ ಮತ್ತು ಸಾವಯವ ಕೃಷಿಯ ಕುರಿತು ತರಬೇತಿ ಪಡೆಯುವುದಾದರೆ, ಮತ್ತು ನರ್ಸರಿ ಗಿಡಗಳಿಗೆ ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 9495152211. ಇನ್ನೊಂದ್ಸಲ ಹೇಳಿ. 9495152211. ಆಮೇಲೆ ತರಬೇತಿಗೆ ನಾನು ತುಂಬಾ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ನಿಮ್ಮ ತೋಟಕ್ಕೆ ಬರಬೇಕು. ನಾನು ಹೊರಗಡೆ ಹೋಗಿ ಸುಮ್ಮನೆ ಏನೋ ಒಂದು ಹೇಳಿ ಬರೋದಕ್ಕಿಂತನೂ ನಮ್ಮ ತೋಟದಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆವಾಗ ತರಬೇತಿ ಕೊಡುವಂಥದ್ದು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸಾಧಾರಣ ನನ್ನ ಹತ್ರ ಯಾರು ಏನು ಕೇಳಬೇಕಾದ್ರೂ ಸಂಜೆ ಟೈಮ್ ಸಾಧಾರಣ 5 ಗಂಟೆ ನಂತರ 5 ಗಂಟೆ ನಂತರ ಕೇಳುಗರೆ, ಇವರನ್ನ ತಾವು ಸಂಪರ್ಕಿಸುವುದಾದರೆ ಸಂಜೆ 5 ಗಂಟೆ ನಂತರ ಇವರನ್ನ ಸಂಪರ್ಕಿಸಿ ಅಂತಂತ ಹೇಳುತ್ತಾ, ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರಕ್ಕೆ ಬಂದು ತಮ್ಮ ಕೃಷಿ ಅನುಭವಗಳ ಜೊತೆಗೆ ವೈವಿಧ್ಯಮಯ ಬೆಳೆಗಳನ್ನ ಬೆಳೀತಾ ಇದ್ದೀರಿ, 26 ಬಗೆಯ ಬೆಳೆಗಳನ್ನ ಬೆಳೀತಾ ಇದ್ದೀರಿ. ಅದರ ಜೊತೆಗೆ ತರಬೇತಿ ಕಾರ್ಯಕ್ರಮ ಕೂಡ ತಮ್ಮದೇ ತೋಟದಲ್ಲಿ ಬಂದವರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಈ ಒಂದು ವಿಚಾರವಾಗಿ ತಾವು ಇಲ್ಲಿವರೆಗೆ ಮಾಹಿತಿ ನೀಡೋದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಾರಾಯಣ್ ಬಿ ಅವರೇ, ನಮ್ಮನ್ನು ಪರಿಚಯ ಮಾಡಿಸಿ ಇಲ್ಲಿವರೆಗೆ ಕರ್ಕೊಂಬಂದು ನಮ್ಮಲ್ಲಿ ಏನು ಪ್ರತಿಭೆ ಇದೆಯೋ ನಮಗೆ ಗೊತ್ತಿಲ್ಲದೆ ಇರುವಂಥದ್ದನ್ನು ಕೆಲವುದನ್ನೆಲ್ಲ ನೀವು ಹೊರಗೆ ಹಾಕಿದ್ರಿ. ಹಾಗಾದ್ರಿಂದ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಆಕಾಶವಾಣಿ ಕೇಂದ್ರಕ್ಕೆ. ಎಲ್ರಿಗೂ ನಮಸ್ಕಾರ.